ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮನೆಯವ್ರ ಎಲ್ರಿಗೂ ಶ್ರಾವಣಿ ಬಗ್ಗೆ, ಸುಬ್ಬು ಬಗ್ಗೆ ಇನ್ನೂ ತುಂಬಾ ಕೋಪ ಇದೆ. ನಾನು ಶ್ರಾವಣಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದ ಹಾಗೇನೆ ಖಡಾಖಂಡಿತವಾಗಿ ನನ್ನನ್ನ ಬೇಡ ಅಂತ ಹೇಳ್ಬಿಟ್ರು. ಅರ್ಥ ಆಗುತ್ತಮ್ಮ. ಸಂಬಂಧಗಳು ಹತ್ತಿ ಇದ್ದ ಹಾಗೆ, ಈ ಕೋಪ ಅನ್ನೋದು ಬೆಂಕಿ ಕಿಡಿ ಇದ್ದ ಹಾಗೆ. ಹತ್ತಿ ಅಂತ ಸಂಬಂಧಕ್ಕೆ ಕೋಪ ಅನ್ನೋಂಥ ಬೆಂಕಿ ಕಿಡಿ ಹತ್ಕೊಂಡ್ರೆ ಹೊತ್ಕೊಂಡು ಉರಿಯುತ್ತೆ. ಮೊದಲೇ ಕೋಪ ತಣ್ಣಗಾಗ್ಲಿ. ಆದ್ರೆ ನನ್ನ ಮೊಮ್ಮಗಳಲ್ಲಿ ಹೇಗಿದ್ದಾಳಪ್ಪ. ಆದರೂ ನಾನಾದರೂ ಹೋಗಿ ಶ್ರಾವಣಿ ನೋಡ್ಕೊಂಡು ಬರಬೇಕಾಗಿತ್ತು. ಆದರೆ ಇದುವರೆಗೂ ನನ್ನನ್ನು ಏನೋ ಕೇಳದೆ ಇರೋ ವೀರು ಅಲ್ಲಿಗೆ ಹೋಗಬೇಡಿ ಅಂತ ಹೇಳಿ ನನ್ನ ಕಾಲು ಕಟ್ಟಾಕ್ಬಿಟ್ಟಮ್ಮ. ಆದರೂ ಶ್ರಾವಣಿ ಬಗ್ಗೆ ತಿಳ್ಕೊಳ್ದೇನೋ ಇರೋಕ್ಕಾಗಲ್ಲ. ಈಗಾಗಲೇ ಹೊತ್ತಾಗಿದೆ. ಆದರೂ ಪರವಾಗಿಲ್ಲ, ಫೋನಲ್ಲಾದರೂ ಅವಳ ಹತ್ರ ಮಾತಾಡ್ತೀನಿ. ನನಗೆ ಫೋನ್ ಮಾಡಿಕೊಡ್ತೀಯಮ್ಮ ವಂದನ? ನಾನು ಅವಳ ಜೊತೆ ಮಾತಾಡ್ತೀನಿ. ಸರಿಮ್ಮ, ಮಾಡ್ಕೊಡ್ತೀನಿ. ಅಮ್ಮ, ನಾನಿನ್ನೇನ್ ಮಾಡ್ಲಿ? ವರ್ಧನ್ಗೆ ಇನ್ನೊಂದು ವಾರದಲ್ಲಿ ಬೇರೆ ಮದ್ವೆ ಮಾಡ್ತಾರಂತಮ್ಮ. ವರ್ಧನ್ ಜೊತೆ ಇನ್ನೊಂದು ಹುಡುಗಿ ನೋಡಿ ನಾನು ಏನ್ ಸಹಿಸ್ಕೊಳ್ಳಿ? ಅದಕ್ಕಿಂತ ಸಾಯದ ಮೇಲಲ್ವಾ? ಕುಮಾರ, ದಯವಿಟ್ಟು ಈಗೆಲ್ಲ ಮಾತಾಡ್ಬೇಡ ಕಣೆ, ಸಮಾಧಾನ ಮಾಡ್ಕೊಳೆ. ಸಮಾಧಿ ಸೇರೋರ್ಗೆ ಸಮಾಧಾನ ಮಾಡಕ್ ಬಂದಿದ್ಯೇನಮ್ಮ? ನನ್ ಪ್ರೀತಿನ ನಾನು ಹೇಗ್ ಬಿಟ್ಕೊಡ್ಲಿ? ನಾನು ಏನು ತಪ್ಪು ಮಾಡ್ದೆ, ನನಗೆ ಯಾಕಿಂತ ಶಿಕ್ಷೆ? ಇಂಥ ಪಾಪಿ ಅಣ್ಣನ ಜೊತೆ ಹುಟ್ಟಿದ್ಯಲ್ಲೇ, ಅದೇ ನೀನ್ ಮಾಡಿದ ತಪ್ಪು. ಅದಕ್ಕೆ ನೀನ್ ಇಂಥ ಶಿಕ್ಷೆ ಅನುಭವಿಸ್ತಿರೋದು. ಯಾಕೆ ಹೇಳ್ತಿದ್ಯಾ? ಅಮ್ಮ ಹೊರ ಊಟ ಮಾಡಿದ್ಲಾ? ಅಕ್ಕ ಹೊರ ಊಟ ಮಾಡಿದ್ಲೇನೆ? ಊಟನ? ಯಾವ ಸಂತೋಷಕ್ಕೋಸ್ಕರ ಅವಳು ಊಟ ಮಾಡ್ಬೇಕು? ನೀನು ನಿನ್ ಹೆಂಡತಿ ಇಬ್ರು ಸೇರ್ಕೊಂಡು ಅವಳಿಗೆ ವಿಷ ಕೊಟ್ಬಿಟ್ಟಿದಿರಲ್ಲ, ಇನ್ಯಾಕೆ ಅವಳು ಊಟ ಮಾಡ್ಬೇಕು? ಅಕ್ಕ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನನ್ನ ಪ್ರಾಣ ಹೋದ್ರು ಸರಿ, ನನ್ನ ವರನ್ ಜೀವನ ಹಾಳಾಗೋದಕ್ಕೆ ಬಿಡೋದಿಲ್ಲ. ಸಾಕ್ ಮಾಡಪ್ಪ ನಿನ್ ಮಾತ್ನ. ಸಾಕ್ ನಿನ್ನ ಮಾತ್ನ. ನಿನ್ ತಂಗಿ ಜೀವನನ ರೂಪಿಸ್ಕೊಡ್ತೀಯ ಅಂತ ನಾನ್ ಪ್ರಮೇಲಿದ್ನಲ್ಲೋ. ನೀನೇ ನಿನ್ ಕೈಯಾರೆ ನಿನ್ ತಂಗಿ ಜೀವನನ ಹಾಳು ಮಾಡ್ಬಿಟ್ಟಲ್ಲೋ. ಅಮ್ಮ ಇಲ್ಲಿ ನೋಡಿ, ನಾನೇ ಹೋಗಿ ಇಂದ್ರಮ್ಮ ಹತ್ರ ಮಾತಾಡ್ತೀನಿ. ಅವ್ರ ಕಾಲಿಗೆ ಬಿದ್ದಾದ್ರೂ ಸರಿ, ನಾನು ಒಪ್ಪಿಸ್ತೀನಿ ಅವ್ರನ್ನ. ಲೋ, ನಡೀತಿದ್ದ ಮದ್ವೆನ ನಿಲ್ಲಿಸ್ತಾಳು ಆ ಇಂದ್ರಮ್ಮ. ನೀನ್ ಹೋಗಿ ಕಾಲಿಗೆ ಬಿದ್ಬಿಟ್ರೆ ಮತ್ತೆ ಅವ್ರು ಬಂದು ಸಂಬಂಧ ಬೆಳೆಸ್ತಾಳೆ ಅನ್ಕೊಂಡಿದ್ಯೇನೋ? ನೋಡು, ಅದೆಲ್ಲ ಮುಗ್ದೋಗಿರೋ ಕತೆ. ನನ್ ತಂಗಿ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದನ್ನ ನೋಡು ಅನುಭವಿಸ್ಬೇಕಷ್ಟೇ. ಇಲ್ಲ ಅಕ್ಕ, ವರನ್ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಆ ದೇವ್ರಿದ್ದಾನೆ, ನಾನು ಇಂದ್ರಮ್ಮ ಹತ್ರ ಹೋಗಿ ಬೇಡ, ನೀನ್ ಏನು ಮಾತಾಡ್ಬೇಡ. ನಿನಗೆ ಕೈ ಮುಗಿತೀನಿ, ಹೊರಟೋಗು ಇಲ್ಲಿಂದ. ನನ್ನ ಬಾಡಿಗೆ ಬಿಟ್ಬಿಡು. ನನಗೆ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ನಿನ್ ಮಾತು ಕೇಳ್ತಿದ್ರೆ ನನಗೆ ಮೈ ಎಲ್ಲ ಉರಿತಿದೆ. ಹೊರಟೋಗು ಇಲ್ಲಿಂದ. ಇನ್ನು ಯಾಕೋ ಇಲ್ಲಿ ನಿಂತಿದ್ಯಾ? ಹೋಗು.
ಏನೋ ಅಂದ್ಕೊಂಡ್ರೆ ಏನೇನೋ ಆಗ್ತಾ ಇದೆ, ಅನ್ಕೊಂಡಿದ್ದು ಆಗ್ತಾ ಇಲ್ಲ. ನನಗೆಲ್ಲ ಕಾಲ್ ಕೆಳಗ ಕಾಣಿಸ್ತಾ ಇದೆ. ಇರಲೇ ಈ ದರಿದ್ರ ನಿನ್ನ ಮಾತು ಕಟ್ಕೊಂಡು ಎಲ್ಲೆಲ್ಲೋ ನೋಡಂಗಾಯ್ತು. ಅಲ್ಲ ಕಣ, ಈ ಕಾರ್ತಿಕೇಯ ಮಿನಿಸ್ಟರ್ ಮನೆಗೆ ಹೋಗಿದ್ದ, ಬಂದಿದ್ದಾನೆ. ಆದರೆ ಏನು ನಡೀತು ಅಲ್ಲಿ ಅನ್ನೋದು ಗೊತ್ತಾಗ್ತಿಲ್ವಲ್ಲ. ಯಜಮಾನ್ರ ಮನೆಗೆ ಹೋಗಿದ್ಯಲ್ಲ, ಏನಂದ್ರಪ್ಪ? ಈಗ ನಿಯತ್ತಿನ ಹೆಸರಲ್ಲಿ ನೀನ್ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ಈ ಮನೆಯಲ್ಲಿ ಛಲ ಇಲ್ಲ. ಇನ್ನು ನೀನ್ ಇಲ್ಲೇ ಇದ್ರೆ ಗಾಳಿ ಲಾರಿ ಗುಂಡು ಎದೆ ಸೇರುತ್ತೆ. ಹಲೋ ಶ್ರಾವಣಿ, ಯಾಕೋ ಬಂಗಾರ, ಏನಾಯ್ತು ಪುಟ್ಟಿ? ಅಳ್ತೀರಿ ಏನೋ? ಸಾರಿ ಕಣೋ ಪುಟ್ಟ, ನಿನ್ನ ನೋಡಕ್ ನಂಗೆ ಬರೋಕ್ಕೆ ಆಗಲಿಲ್ಲ. ಈ ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಹೋಗ್ಲಿ ಬಿಡು. ನೀನು ಹೇಗಿದೀಯ ಅಲ್ಲಿ? ಇಷ್ಟಪಟ್ಟವನ ಜೊತೆ ಮದುವೆ ಆಗಿ ಹೊಸ ಜೀವನ ಕಾಲಿಡ್ತಿದೀಯಾ? ಹೇಗಿದೀಯ ನೀನು? ನನ್ಗೇನಜ್ಜಿ, ನಾನು ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ಇಲ್ಲಿ ಎಲ್ಲರೂ ನನ್ನ ಹೇಗೆ ನೋಡ್ಕೋತಾ ಇದ್ದಾರೆ ಗೊತ್ತಾ? ರಾಣಿ ರಾಣಿ ಥರ ನೋಡ್ಕೋತಾ ಇದ್ದಾರೆ. ಹೌದೇನೆ? ಕೇಳ್ತಿಯಲ್ಲ ಅಜ್ಜಿ, ಇಲ್ಲಿ ಯಾರು ನನ್ನ ನೆಲದ ಮೇಲೂ ಕಾಲಿಡಕ್ ಬಿಡಲ್ಲ, ಒಂದ್ ಕೆಲ್ಸನೂ ಮಾಡಕ್ ಬಿಡಲ್ಲ. ಇಲ್ಲಿ ಎಲ್ರಿಗೂ ನಾನಂದ್ರೆ ತುಂಬಾ ಪ್ರೀತಿ. ಸಂತೋಷ ಕಣ ಮಗಳೇ, ಈ ಮಾತು ಕೇಳಕ್ಕೆ ನಾನು ಕಾಯ್ತಾ ಇದ್ದೆ ಕಣೆ. ನೀನು ಅಲ್ಲಿ ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ತಾ ಇದೀಯಾ? ಇವ್ರ ಪ್ರೀತಿಯಲ್ಲೇ ಹೊಟ್ಟೆ ತುಂಬೋಗಿರುತ್ತೆ ಅಜ್ಜಿ. ಊಟ ತಿಂಡಿ ಎಲ್ಲ ಹೆಂಗ್ ಮಾಡ್ಲಿ ಹೇಳಿ? ಆದ್ರೂ ಇವ್ರು ಯಾರು ಸುಮ್ಮನೆ ಬಿಡಲ್ಲ. ಒಬ್ಬೊಬ್ರು ಒಂದೊಂದು ತುತ್ತಂತ ತಿನ್ಸಿದ್ರು ಹೊಟ್ಟೆ ತುಂಬಿ ಕುತ್ತಿಗೆವರೆಗೂ ಬಂದಿರುತ್ತೆ. ನಿಜಪ್ಪ, ಯಜಮಾನ್ರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ? ಮನೆ ಹತ್ರ ಹೋಗ್ತಿದ್ದಂಗೆ ಅವರೇ ಬಂದು ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡೋದ್ರು. ಓ, ಇದೆಲ್ಲ ಮುಂಚೆನೆ ಹೇಳಿದಿದ್ರೆ ಮದುವೆ ಚೆನ್ನಾಗೇ ನಡೀತಾ ಇತ್ತಲ್ಲ ಅಂತ ಹೇಳಿದ್ರು. ಆಮೇಲೆ ನೀನು ಯಾವುದಕ್ಕೂ ಭಯ ಪಡಬೇಡ, ನಾನಿದ್ದೀನಿ, ಧೈರ್ಯವಾಗಿರುವಂಥ ಧೈರ್ಯ ತುಂಬಿದ್ರಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.